ಬಹಳಷ್ಟು ಇಕ್ಕಟ್ಟು ಅದ. ನಮ್ಗಿಂತ ಅವ್ರ ಪ್ರೆಷರೈಸ್ ವರ್ಕ್ ಭಾಳ, ಮತ್ತು ಅವ್ರ ಮನೆ ಮಾದೇವದನಿ ಅನ್ನೋರ್ರೆ ಭಾಳ ಈ ಭಾಗದ ನೇತ, ಅವರು ರಾಜಕಾರಣಿಗಳು ಅವ್ರೇ ಭಾಳ ದೊಡ್ಡ. ನಾವು ಅವ್ರು ಮುಂಜಾನೆ ಹರ್ಬಲ್ ಇದ್ದ ಗೊತ್ತೇ ಬರ್ತೀವ್ರಿ. ಅವರು ಹೇಳ್ತಾರೆ ಎಷ್ಟು ಭಾಳ ಬರ್ತಾರೆ ಅದ್ರದಾಗ ಮೇಡಮ್ ತೀರ್ತಾರ, ಇದು ಮಾಡ್ತಾರ, ಎಷ್ಟು ಅದು ತಾಪ ಏಷ್ಟಿಲ್ಲ ಅಂದ್ರೆ ಮನುಷ್ಯಾಗ ಆ ಸುಧಾರಣೆ ಮಾಡ್ಲಿಕ್ಕೆ ಅವ್ರು ಅಷ್ಟೊಂದು ಒದರಾಡ್ತಾರೆ. ಅವ್ರ ಬಲ್ಲಿ ಅಷ್ಟು ಶಕ್ತಿ ಅದಂತೆ ಅವ್ರಿಗೆ ಬ್ಯಾರ ಇದ್ದರೆ ಎಂದೂ ಆಡ ಇದು ಮಾಡ್ಕೊಂಡು ಬಿಟ್ಟು ಹೋಗಿ ರೇಡಿಯೋ ಬಂದಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಉಮಾಕಾಂತ್ ಹಿರೋಳಿ, ಮಲ್ಲಿಕಾರ್ಜುನ್ ಸಂಗೊಳ್ಳಿ ಸರ್, ಈ ಸುಭಾಷನಿಗೆ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ಅಕ್ಕೋರಿಗಂತೂ ಭಾಳ ನಮಸ್ಕಾರ ಹೇಳ್ಬೇಕು. ಯಾಕಂತಂದ್ರೆ ನಮ್ಮ ಭಾಗದಾಗ ಶಾಮರಾಜ್ ಚಪ್ಪರ್ ಬಂದು ಹೇಳ್ದಂಗ ಮೇಡಮ್ ಅವ್ರು ಭಾಳ ವಜ್ಜಿ ಅದ. ನಮ್ಮ ಸಾಹೇಬ್ರಿಗೆ ಹೇಳ್ತಾ ಇರ್ತೀನಿ ನಾನು ಗಾಡಿ ಹಾಕೊಂಡಂದ್ರೆ, ಸರ್ ಅಕ್ಕನ ಅಂಜಿಕೆಗಿಂತ ದಿವ್ಯಚಕ್ರ ವಾಹನದವ್ರು ಲೈಸೆನ್ಸ್ ಮಾಡಿಸ್ಕೋತಾರ ಸರ್ ಅಂತ ಹೇಳ್ತೀನಿ ನಾನು. ಟ್ರಾಫಿಕ್ ಕರೆಕ್ಟಾಗಿ ಹೋಗ್ತಾರೆ ಸರ್, ಹಾಕಿ ಎಲ್ಲರೂ ಒಂದು ಸರ್ಕಲ್ದಾಗ ನಿಂತ್ಕೊಂಡ್ರು ನೀವು ನೋಡ್ರಿ ಅವು ಸಿಗ್ನಲ್ ಜಂಪ್ ಮಾಡಂಗಿಲ್ಲ ಸರ್ ಅಂತ ಹೇಳ್ತೀನಿ ನಾನು. ಒಂದೊಂದು ಸರ್ತಿ ನಾಳೆ ಸಿಗ್ನಲ್ ಜಂಪ್ ಮಾಡ್ಬೇಕಂತೀನಿ, ಅಷ್ಟೊಂದು ನೋಡೇ ಹಿಂದೆ ಸೇರ್ತೀನಿ. ಸಾಹೇಬ್ರಿಗಂತ ಯಾಕೆ ಬಸ್ಸು ಸಿಗ್ನಲ್ ಆಡ್ಸ್ಕೊಂಡು ನಿಂದಿರ್ಸಲ್ಲ? ಇಲ್ಲ ಸರ್ ಅಕ್ಕೋರು ನಿಂತಾರ ಅವ್ರು. ಯಾಕ ಏ ಮಗನೇ ತಮ್ಮ ಇದ್ರ ಮನೆಗೆ ಬಂದು ಮುಂದೆ ಹೋಗಿ ನೀವು ದಂಡ ಕಟ್ಟೋದು ನಮ್ಮ ಭಾಗದೆಲ್ಲ ಜಾಸ್ತಿ ಆಫೀಸರ್ ಬರೋದು ಬೆಂಗಳೂರಿನವರೇ. ಅಕ್ಕನ ಟ್ರಾಫಿಕ್ ರೂಲ್ಸ್ ಭಾಳ ಕರೆಕ್ಟ್ ಅದ ಸರ್. ನಮ್ಮ ಮಿನಿಸ್ಟರ್ದು ಎಸ್ಟಾಪ್ ಪೈಲಟ್ ಮಾಡ್ತಾರೆ, ಆಮೇಲೆ VVIPs ಎಲ್ಲ ಮೂವ್ಮೆಂಟ್ ರೋಡ್ ಕ್ಲಿಯರೆನ್ಸ್ ಅವರೇ ಇರ್ತಾರೆ ಸರ್ ಅಂತ ಹೇಳ್ತಾ ಇರ್ತೀನಿ ನಾನು ಸಾಹೇಬ್ರು ನಗ್ತಾರೆ. ಹೌದಪ್ಪ ಕರೆಕ್ಟ್ ಈ ಥರ ಇರ್ಬೇಕು ಅಂತ ಹೇಳ್ತಾರೆ. ಹೇಳಿ ನಾನು ಎರಡು ಮಾತು ಮುಗಿಸ್ತಿರ್ತೇನೆ. ಈ ಸಂದರ್ಭದಲ್ಲಿ ಮಾತನಾಡಿದಂತ ವಾಹನ ಚಾಲಕರ ಸಂಘದ ಗೌರವಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತೀನಿ. ಕರೆಕ್ಟ್ ನಾವೆಲ್ಲ ಟ್ರಾಫಿಕ್ ರೂಲ್ಸ್ ನಾವು ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಪಾಪ ಇವ್ರ ಕೆಲಸನೂ ಕಮ್ಮಿ ಆಗ್ತದೆ. ನಮ್ಮಲ್ಲಿ ಏನಾಗಿದೆ, ಗುಲ್ಬರ್ನಲ್ಲಿ ನಾವು ರೂಲ್ಸ್ ಅನ್ನೇ ಬ್ರೇಕ್ ಮಾಡ್ತೀವಿ. ಫಸ್ಟ್ ಆ ರೂಲ್ಸ್ ಬ್ರೇಕ್ ಮಾಡೋದಾಗ ಏನ್ ಮಜೋ ಗೊತ್ತಾಗ್ತಾ ಇಲ್ಲ. ಪಾಪ ಇವ್ರು ಮತ್ತೆ ದಂಡ ಹಾಕೇಬೇಕು, ಅದ್ರ ಬಗ್ಗೆ ನೋ ಡೌಟ್. ಆ ರೂಲ್ಸ್ ಬೇಕಾದ್ರೂ ಮತ್ತೆ ದಂಡ ಹಾಕೇಬೇಕು, ಅದ್ರಲ್ಲಿ ಕ್ವಶನ್ ಇಲ್ಲ. ಯಾಕಂದ್ರೆ ಒಬ್ಬ ಮಾಡಿ ತಪ್ಪಿಗೆ ಇನ್ನೊಬ್ಬ ಉಣ್ತಾನ. ಏನೋ ಆಯ್ತು, ದುರ್ಘಟನೆ ಆಯ್ತಂದ್ರೆ ಪಾಪ ಇವ್ರ ನೌಕರಿಗೆ ಸಂಸ್ಕಾರ ಬರೋದು. ಯಾಕಂದ್ರೆ ಇವ್ರ ಅಲ್ಲಿ ಪ್ರೆಸೆಂಟ್ ಇರ್ತಾರೆ, ಏನ್ ಮಾಡ್ತಾ ಇದ್ದೀರಂತ ಅವ್ರಿಗೆ ಕ್ವಶನ್ ಮಾಡ್ತಾರೆ. ಅವ್ರ ನೌಕರಿ ಹೋಗೋ ಚಾನ್ಸಸ್ ಇರ್ತದೆ, ಸಸ್ಪೆಂಡ್ ಆಗೋ ಚಾನ್ಸಸ್ ಇರ್ತದೆ. ಅನ್ನೆಸರಿ ಅವಿಲ್ಲ. ಇವ್ರು ಟೈಪ್ ಮಾಡ್ರೆ ಅದು ಅಂಥವುಗಳು ಆಕ್ಸಿಡೆಂಟ್ ಆಗಲ್ಲ. ಯಾಕಂದ್ರೆ ಹೆಲ್ಮೆಟ್ ಹಾಕೊಂತಾರೆ ನಮ್ಗೆ ನೋಡಿ. ಒಂದು ಸೂಕ್ಷ್ಮತೆ, ಎಷ್ಟು ಆಕ್ಸಿಡೆಂಟ್ ಆದ್ರೆ ಸೀದಾ ಬಿದ್ದು ಸಾಯತ್ ತೆಲಿಗತ್ತು ಸೀದಾ ಸ್ಪಾಟ್. ಮೇನ್ ಥಿಂಗ್ ಅದು ಅದ. ನಮ್ಗೆಲ್ಲ ಅವ್ರು ಒಳ್ಳೆ ರೀತಿ ಹೇಳ್ತಾರ, ಹೆಲ್ಮೆಟ್ ಹಾಕೋರಿ, ಲೈಸೆನ್ಸ್ ಇಟ್ಕೋರಿ, ಇನ್ಸೂರೆನ್ಸ್ ಮಾಡ್ಕೋರಿ. ಇನ್ಸೂರೆನ್ಸ್ ಬಿ ನಮಗೆ ವೆರಿ ಇಂಪಾರ್ಟೆಂಟ್. ಇನ್ಸೂರೆನ್ಸ್ ಇತ್ತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಏನ್ರಿ ಆಕ್ಸಿಡೆಂಟ್ ಆಯ್ತಂದ್ರೆ ಒಳ್ಳೆ ಲೆಕ್ಕ ಬರ್ತದೆ. ಏನ್ರಿ ಗುರ್ತಾಯಿ ಮಾಡಿ ಅದ್ರ ಸತಿಂದ ಎನ್ಗೋಷನ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಅವ್ರು ಮಾಡುವಂತ ಪದ್ಧತಿಗಳು, ಟ್ರಾಫಿಕ್ ರೂಲ್ಸ್ಗಳು ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೆ ಫಾಲೋ ಮಾಡಿದ್ರೆ ನಮ್ಮ ಜೀವನದಾಗೂ ಏನು ಇದು ಆಗಲ್ಲ. ಆಕ್ಸಿಡೆಂಟ್ ಆದ್ರೂ ನಮ್ಗೆ ಇದು ಆಗ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಸನ್ಮಾನಕ್ಕೆ ಆಗಮಿಸಿದಂತ ಮೇಡಮ್ ಅವರು ಒಂದೆರಡು ನಮಗೆ ಮಾತುಗಳು ಹಂಚಿಕೆ ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ವೇದಿಕೆ ಮೇಲೆ ಆಸನರಾದಂಥ ಗುರು ಹಿರಿಯರೇ ಮತ್ತು ನನ್ನ ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ಲೋಕೋಪಯೋಗಿಯವರು ಏನು ನನಗೆ ಇಲಾಖೆ ಕರೆಸಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ. ಪ್ರತಿಯೊಂದು ನಮ್ಮ ಗುಲ್ಬರ್ಗದಲ್ಲಿ ರೋಡ್ ಸಣ್ಣ ಅದಾವೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಕೊಂಡಿ ಇದ್ದಾಗ ನಮಗೂ ನಿಮಗೂ KSRTC ಡಾಕ್ಟ್ರಿಗೆಲ್ಲ ಪ್ರತಿಯೊಬ್ಬರು KSRTCದವ್ರು ಬಸ್ ಬರ್ತಾರ, ಅಕ್ಕನೇ ಅಂತಾರೆ ರಿಲೇಷನ್, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಆಫೀಸರ್ಸ್ ಬರ್ತಾರೆ, ಗೊತ್ತಿದ್ದವ್ರು ಡ್ರೈವರ್ಗಳು ಇರ್ತಾರೆ, ಗೊತ್ತಿದ್ದ ಆಫೀಸರ್ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಕಡೋ ನೋಡಿ ಎಕಡೋ ಮಾಡ್ತಿರ್ತೀವಿ. ಈಗೆಲ್ಲ ಆಗ್ಬಿಟ್ಟದ. ಈಗ ಪ್ರತಿಯೊಂದು ರಿಂಗ್ ರೋಡ್ ಆಗಲಿ ಒಳಗಾಗಲಿ ಎಲ್ಲ ಕಡೆ ಕ್ಯಾಮ್ರಾ ಆಗ್ಯಾವ್ರಿ. ಈ ಕ್ಯಾಮ್ರಾ ಇದು MS ಮೇಲೆ ಯಾವತ್ತು ಉದ್ಘಾಟನೆ ಬರ್ತಾರೋ DM ಅವರು, ಆವತ್ತು ಉದ್ಘಾಟನೆ ಇದೆ. ಮತ್ತು ಇವತ್ತು ನಮ್ಮಲ್ಲಿ ಹೆಲ್ಮೆಟ್ ರ್ಯಾಲಿ ಮಾಡಿದ್ರು. ಪ್ರತಿಯೊಬ್ಬರು ಈಗ 1 ತಾರೀಕಿನಿಂದ ಹೆಲ್ಮೆಟನ್ನು ಇದು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಬೋದು. ಯಾಕಂತಂದ್ರೆ ಈ ಕಡೆಗೆ ಭಾಳ ಹೊರಗಡೆ ಹೋಗೋಂಥ ಜನ ನೋಡಬೇಕು ನಾವು. ಸಣ್ಣ ಸಣ್ಣವರು ದೊಡ್ಡವರು ಹೆಲ್ಮೆಟ್ ಇಲ್ಲದೆ ಆನ್ ದಿ ಸ್ಪಾಟ್ ಡೆತ್. ಆ ಡೆತ್ ಆಗೋದು ಹೆಂಗಾರೆ ಇಲ್ಲರಿ, ಇನ್ಸೂರೆನ್ಸ್ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ RC ಇನ್ಸೂರೆನ್ಸ್ ಇಲ್ದವ್ರಿಗೆ ಥರ್ಡ್ ಪಾರ್ಟಿ ಅಂತ ಕೊಡ್ತಿದ್ರು. ಇನ್ಸೂರೆನ್ಸ್ದವ್ರದ್ದು ಭಾಳ ಹುಷಾರಾಗ್ಯಾರ.
ಒಟ್ಟ ಇನ್ಸೂರೆನ್ಸ್ ಇರ್ಲಾರ್ದ ಅವ್ನ ಮ್ಯಾಗೆ ಕೇಸ್ ಮಾಡಬೇಕು, ಇನ್ಸೂರೆನ್ಸ್ ಇರ್ಲಾರ್ದಂಗೆ ಮಾಡಬೇಕು. ಅವ್ನ ಹೆಂಡ್ರು ಮಕ್ಕಳು ಪಾಪ ಯಾರೋ 4 ಮನೆ ಮುಸ್ಲಿಮ್. ಹಾಗಾಗಿ ಅಂಥ ಪರಿಸ್ಥಿತಿ ಬಂದು ಈಗ ಇನ್ಸೂರೆನ್ಸ್ದವ್ರು ಆ ಥರ ಮಾಡ್ಯಾರ್ರಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ಸೂರೆನ್ಸ್ ಮಾಡ್ಕೊಳತ್ತಾರೆ. ಈಗ ನಮ್ಮ ಅಂಜಿಕೆಗಾಗಿ ಪ್ರತಿಯೊಬ್ಬರು ಎಲ್ಲ ತಮ್ಮ ತಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗ್ಲತ್ತವ. ಈಗ ನಮಗೆ ಮನೆ ಜಡ್ಜ್ನು ಮೀಟಿಂಗ್ ತೊಗೊಂಡ್ರು. ಎಲ್ಲ ಪ್ರತಿಯೊಂದು ಮೈನರ್ ಹುಡುಗರಿಗೆ ತಂದೆ ತಾಯಿಗಳು ಗಾಡಿ ಕೀಲಿ ಎಲ್ಲೋ ಇಟ್ಟು ಹೊರಗೆ ಹಾಕಿಕ್ಕೆ ಹೋಗ್ತೀರಿ. ಮನೇಲಿ ತಾಯಂದ್ರೆ ಏನೋ ಕೆಲಸದವ್ರು ಇರ್ತಾರೆ, ಅವರು ಗೌರ್ಮೆಂಟ್ ಸರ್ವೆಂಟ್ ಇರ್ತಾರೆ. ಕೀಲಿ ಎಲ್ಲೋ ಸಿಗಿಸ್ದಾರಂದ್ರೆ ಮಕ್ಕಳು 3 ಜನ ಹೋಗ್ತಾ ಇದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ. ಆಮೇಲೆ ಬೇರೆ ಫ್ರೆಂಡ್ಸ್ ಸರ್ಕಲ್ನಾಗ ಏನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಆಗ್ತಿರ್ತಾವ, ಎಲ್ಲೋ ಹೋಗಿ ಎಲ್ಲೋ ಡೆತ್ ಆಗ್ತಿರ್ತಾರೆ. ಅದ್ರ ದಯವಿಟ್ಟು ಅದಕ್ಕೆ ಕೀಲಿಗಳು ಮನೇಲಿ ಇರಬೇಡ್ರಿ. 21 ಏಜ್ ಮಾಡಿದ್ದಾರೆ. ಈಗ ಮೊದಲು 18 ಇತ್ತು, ಈಗ 21 ಏಜ್ ಮಾಡಿದ್ದಾರೆ. 21 ಏಜಿಗೆ ಅವ್ರು ಅರಾರು. ಅವ್ರ ಬಳಿ ಡ್ರೈವಿಂಗ್ ಲೈಸೆನ್ಸ್, RC, ಇನ್ಸೂರೆನ್ಸ್, ಹೆಲ್ಮೆಟ್ ಕಡ್ಡಾಯವಾಗಿರ್ತೇವೆ. ಮೈನರ್ ಇದ್ದನಂದ್ರೆ 15 ಒಳಗಾಗಿದ್ರೆ ಅವ್ನಿಗೆ 30,000 ರೂಪಾಯಿ ಜುರ್ಮಾನ, ತಂದಿರಲಿ ತಾಯಿರಲಿ ಅವ್ರಿಗೆ 3 ವರ್ಷ ಜೈಲ. ಇದು ಪ್ರತಿಯೊಂದು ಸಿಗ್ನಲ್ ಜಂಪ್ ಆದ್ರೆ 500, ಸೀಟ್ ಬೆಲ್ಟ್ 500, ಕೂಲಿಗೆ 500, ಮೊಬೈಲ್ ಏಜಿಂಗ್ 1500, ಕಾರಿಗೆ 3000. ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮೊದಲು ಹೋಗ್ಲಿ ಬಿಡೋ ಜಸ್ಟ್ ಸಾಹೇಬ್ರು ಮನುಷ್ಯನ ಮೇಲೆ ತೋತಿದ್ದಿಲ್ಲ, 5,000 2,000 ಹಾಕ್ತಿದ್ರು. ಈಗ 20, 15, 25, 28ಕ್ಕೆ ಹಾಕ್ಸಿರಿ ಮನೆ ಒಬ್ಬನಿ ಎಲ್ಲ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಆಸ್ಪದ ಯಾವ ಕೊಡಬೇಡ್ರಿ. ಮತ್ತಂದ್ರೆ ರೋಡ ಈಗ ನಮ್ಗೆ ಏನು ಮಾಡೋಕ್ಕಾಗಲ್ಲ. ನಾವು ಒಂದೊಂದು ಗಾಡಿ ಹಿಡಿತೇವೆ, MLA ಅವ್ರ ಪಾಪ ನೋಡಿ ಭಾರತೀಯ ಅದು ಏನದ ಬಿಡು ನಮ್ಮ ಕ್ಯಾಂಡಿಡೇಟ್ ಅಂತಾರೆ. ಈಗ ನಾವು ಅನಿವಾರ್ಯ ಇದ್ದೀವಿ, ಏನೋ ಹೋಗಲಿ ಹೆಚ್ಚು ಕಾರ್ ಹಿಡಿತೀವಿ. ಯಾರು ಅವನ ಬಳಿ ಏನು ಇರಲಿಲ್ಲ ಅಂದ್ರೆ ಅವ್ರು ನಮ್ಗೆ ಯಾಕೆ ಕೊಟ್ರೆ ಗೌರ್ಮೆಂಟ್ ಯಾಪ ಅದು ಏನು ಇರಲಿಲ್ಲ ಅಂದ್ರೆ ನೋಡಿ ಹಾಕ್ರಿ. ನಾವು ಪ್ರತಿಯೊಬ್ಬರಿಗೆ 500 ಮುಂದಿನ ಮನುಷ್ಯ ಕಟ್ತಾನೋ ಕಟ್ಟಲ್ಲ ಅನ್ನೋಂಥ ಪರಿಸ್ಥಿತಿ ಮೇಲೆ ಹಾಕ್ಕೊಂಡು ಹಾಗೆ ಒಬ್ರಿಗೊಬ್ರು ಜಪ್ಕೊಂಡು ಹೊಂಟೀವ್ರಿ. ಅದಕ್ಕೆ ಪ್ರತಿಯೊಂದು ರೋಡ್ ಸಣ್ಣ MLAಗಳು ಏನೂ ಮಾಡಲ್ಲ, ತಮ್ಮ ಮನೆ ಉದ್ಧಾರ ಮಾಡ್ಕೊಳತ್ತಾರ, ಬಿಲ್ಡಿಂಗ್ಗಳು ಕಟ್ಕೊಳತ್ತಾರ, ಹೊಲ ಮನೆ ತೊಗೊಳತ್ತಾರ. ಆಮೇಲೆ ಅವು ಏನು ಪ್ರತಿಯೊಂದು ಏನಂತೀರು ಶಾಲೆಗಳು, ಪೆಟ್ರೋಲ್ ಪಂಪ್ಗಳು ಅವು ಇರ್ಲಕತ್ತಾರ. ಇವತ್ತು ಕಾರ್ಪೊರೇಟರ್ಗಳನ್ನು ರೋಡ್ ಮಾಡಿಸಲಂಗಿರ ಏನೂ ಇಲ್ಲ, ಸಾಕು ಸಿಕ್ಕದೈದು ಕಡೆಗೆ ಆಗ್ಬೇಕು. ಈಗ ನಾವು ನೀವು ಯಾರು ಸೈಲತ್ತೀವಿ, ಮುಂದಿನ ಭವಿಷ್ಯಗಳು ಭಾಳ ಕಠಿಣವ. ಈಗ ನಾವು ನೀವು ಏನು ಜೊಕ್ಕೊಂಡು ಹೋಗ್ಲತ್ತೀವಿ ಅಷ್ಟೇ, ಏನಪ್ಪ ಅಂತೇಳಿ. ಅದಕ್ಕೆ ದಯವಿಟ್ಟು ಎಲ್ಲ ಮನ್ಯಾಗ ಹುಡುಗರಿಗೆ, ಅಕ್ಕ ತಂಗಿಯರಿಗಾಗಲಿ, ಅಣ್ಣ ತಮ್ಮರಿಗಾಗಲಿ, ಮಕ್ಕಳು ತಂದೆ ತಾಯಿಗಾಗಲಿ ಸ್ವಲ್ಪ ಎಲ್ಲ ಅವೇರ್ನೆಸ್ ಮೂಡಲಿ. ಸಿಗ್ನಲ್ಗಳು ಜಂಪ್ ಆಗಬೇಡ್ರಿ ಅಂತೇಳಿ ಪ್ರತಿ ಈಗ ಎಲ್ಲೆಲ್ಲಿ ನಾವು ಸರ್ಕಲ್ ಮಾಡೀವಿ ಅಲ್ಲೆಲ್ಲನೂ ಕ್ಯಾಮ್ರಾ ಆಗಿದ್ದಾವೆ. ಅದು ಉದ್ಘಾಟನೆ ಅದ, ಸಾಹೇಬ್ರು ಎಂದು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನನಗೆ ಇವತ್ತೇನು ಎಲ್ಲ ಪ್ರತಿಯೊಂದು ಅಲ್ಲಿನೂ AWಗಳು ಎಲ್ಲರೂ ಸಿಗ್ತಿರ್ತಾರೆ, ಕಾಕ ಅಂತಾರೆ. ಆ ಕಡೆ ನೋಡಿ ಈ ಕಡೆ ನೋಡ್ತಿರ್ತೀವಿ ನಾವು. ಆದರೂ ಇರಲಿ, ನಮ್ದೆಲ್ಲ ನಮ್ಮ ಬಳಗ, ನಮ್ಮ ತಮ್ಮರು, ನಮ್ಮವ್ರು ಇರ್ತಾರೆ ಅಂತೇಳಿ ನಾವೇನೋ ಸಿಟ್ನ್ಯಾಗ ಬಂದು ಅಂದಿರ್ತೀವಿ, ಕ್ಷಮಿಸ್ಬೇಕು. ಆ ಸಿಟ್ಟ ಆ ಪ್ರೆಸ್ಟರ್ ನಮಗೆ ನೋಡ್ಬೇಕಾದ್ರೆ ಒಬ್ಬ ತೋರಿ MLA ಮಾತಾಡ್ತಾರೆ, ಒಬ್ಬ ತೋರಿ ಈಗ ವಿವೇಕ್ ಮಾತಾಡ್ತಾರೆ. ಹಿಂಗೆ ಆ ಸಿಟ್ಟಿನ್ಯಾಗ ನಾವೇನೋ ಅಂದಿರ್ತೀವಿ. ದಯವಿಟ್ಟು ಕ್ಷಮೆ ಕೇಳ್ತೀನಿ. ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗುರು ಹಿರಿಯರಿಗೂ ವಂದಿಸಿ ಜೈ ಹಿಂದ್. ಈ ಸಂದರ್ಭದಲ್ಲಿ ಒಳ್ಳೆ ರೀತಿ ನಮಗೆ ಮುಂದೆ ಬರ್ತಾರಂತ ದಿನದಲ್ಲಿ ನಮ್ಮ ಸಭೆಗಳು ನಡೀತವೆ. ಟ್ರಾಫಿಕ್ ರೂಲ್ಸ್ ಬಗ್ಗೆದಾಗ ತಮ್ಮ ಕರಿತೀವಿ ಮೇಡಮ್, ಅದ್ರ ಬಗ್ಗೆದಾಗ ಸವಿಸ್ತಾರವಾಗಿ. ಯಾಕಂದ್ರೆ ಹೆಚ್ಚಿಗೆ ಕಲ್ತೂರೇ ಬ್ರೇಕ್ ಮಾಡೋದು ಬಹಳ ಕಲ್ಯಾಣದವ್ರು ಒಂದು ಸ್ವಲ್ಪ ಅಂಜುತ್ತಾರೆ, ಏನ್ ಮಾಡ್ಲಿಕ್ಕೆ ಹೋಗ್ಬೇಕಪ್ಪ, ಕಲ್ತೂರು ಏನ್ ನೋಡಮಪ್ಪ ಅನ್ನೋಂತೆ ಮಾಡೋರೆ ಬಹಳ ಮಂದಿ. ಆ ಟ್ರಾಫಿಕ್ ರೂಲ್ ಬಗ್ಗೆದಾಗ ಅವೇರ್ನೆಸ್ ಕಾರ್ಯಕ್ರಮ ನಮ್ಮ ಸಂಘ ಇಟ್ಕೊತೀವಿ. ಒಂದು 200 ಇದು ಇದ್ದಾರೆ ಸಿಬ್ಬಂದಿಗಳು, ಅಧಿಕಾರಿಗಳು, ಅವರ ಒಂದು ಸಭೆ ಕರೆದಾಗ ತಮಗೆ ಕರಿತೀವಿ. ಅದನ್ನಲ್ಲಿ ಕಡ್ಡಾಯವಾಗಿ ತಮಗೆ ಒಂದು ಏನಂದ್ರೆ ನಮ್ಮ ಸಂಘವು ತಮ್ಮ ಜೊತೆ ಕೈ ಮಿಲಾಯಿಸಿ ಹೆಜ್ಜೆಗೆ ಹೆಜ್ಜೆ ಆಗ್ತದೆ. ತಾವು ಯಾವಾಗೂ ನಮ್ಗೆ ಕರಿಬಹುದು. ಇಂಥ ಸಾಮಾಜಿಕ ಯಾವ ಕಾರ್ಯಕ್ರಮ ಇರಲಿ ತಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೇವೆ. ಯಾಕಂದ್ರೆ ನಾವು ರೋಡ್ ಮಾಡ್ತೇವೆ, ನೀವು ನಿಂದಿರ್ತೀರ, ಅದ್ರ ಬಗ್ಗೆದಾಗ ಅವೇರ್ನೆಸ್ ಮಾಡ್ಕೊತ ನಾವು ನೀವು ಕಲ್ತಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ತಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಭಾಳ